Psalm 103 and verse 4. ಕೀರ್ತನೆ 103 4ನೇ ವಾಕ್ಯ. Who redeems your life from the pit and crowns you with love and compassion. ನಿನ್ನ ಜೀವನ ನಾಶದಿಂದ ತಪ್ಪಿಸುವನು, ಪ್ರೀತಿ ಕೃಪೆಗಳೆಂಬ ಕಿರೀಟದಿಂದ ನಿನ್ನನ್ನು ಶೃಂಗರಿಸುವನಾಗಿದ್ದಾನೆ. Bless the Lord who redeems your life from the pit. ನಿನ್ನ ಜೀವನ ನಾಶದಿಂದ ತಪ್ಪಿಸುವ ಆತನಿಗೆ ಸ್ತೋತ್ರ ಮಾಡ್ರಿ. He takes you from the pit. ಆತನು ನಮ್ಮನ್ನು ನಾಶನ ಗುಂಡಿಯಿಂದ ತೆಗೆಯುತ್ತಾನೆ. He takes you from the ashes. ಆತನು ನಮ್ಮನ್ನು ಬೂದಿಯಿಂದ ತೆಗೆಯುತ್ತಾನೆ. And he crowns you with love and compassion. ಪ್ರೀತಿ ಕೃಪೆಗಳೆಂಬ ಕಿರೀಟದಿಂದ ಶೃಂಗರಿಸುತ್ತಾನೆ. That's our God. ಅದೇ ನಮ್ಮ ದೇವರು. That's our Jesus. ಅದೇ ನಮ್ಮ ಯೇಸು. He always wants his children to be crowned, taking them from the pit. ತನ್ನ ಮಕ್ಕಳು ಯಾವಾಗಲೂ ಸಹ ಕಿರೀಟಧಾರಿಗಳಾಗಬೇಕೆಂಬುದಾಗ ಅವರನ್ನ ನಾಶನ ಕೂಪದಿಂದ ತೆಗೆಯುತ್ತಾನೆ. If you read 1 Peter 5:4, 1 ಪೇತ್ರ 5:4 ನೀವು ಓದಿ ನೋಡಿದರೆ, when the chief shepherd, the Lord Jesus, comes back, ಹಿರಿಯ ಕುರುಬನು ಹಿಂತಿರುಗಿ ಬರುವಾಗ the first thing he's going to do is to put a crown of glory upon your head. ಮೊದಲನೇದಾಗ ಆತನು ಮಾಡುವಂತ ಕಾರ್ಯ, ಆತನು ಮಹಿಮೆ ಕಿರೀಟವನ್ನು ನಿಮ್ಮ ತಲೆ ಮೇಲೆ ಇಡುತ್ತಾನೆ. God loves to crown us. ದೇವರು ನಮಗೆ ಕಿರೀಟ ಧರಿಸಲು ಸಂತೋಷ ಪಡುತ್ತಾನೆ. Today, do you say that you are in the pit? ಈ ದಿವಸ ನಾಶನದ ಗುಂಡಿಯಲ್ಲಿದ್ದೀರಿ ಎಂಬುದಾಗಿ ಹೇಳ್ತಿದ್ದೀರಾ? Do you say everybody has forgotten you? ಎಲ್ಲರೂ ನನ್ನನ್ನು ಮರೆತು ಬಿಟ್ರು ಅನ್ನುತ್ತಿದ್ದೀರಾ? Do you say everything is finished? ಎಲ್ಲವೂ ಅಂತ್ಯವಾಯಿತು ಹೇಳ್ತಿದ್ದೀರಾ? Do you say I have no hope? ನನಗೆ ನಿರೀಕ್ಷೆ ಇಲ್ಲ ಅನ್ನುತ್ತಿದ್ದೀರಾ? I have no strength to come out of this pit. ಈ ಗುಂಡಿಯಿಂದ ಹೊರಬರಲು ನನಗೆ ಬಲ ಇಲ್ಲ ಅನ್ನುತ್ತೀರಾ? The God of Joseph, ಯೋಸೇಫನ ದೇವರು, who pulled him out of the pit, ಆತನನ್ನು ಗುಂಡಿಯಿಂದ ಹೊರತೆಗೆದ ದೇವರು, crowned him with great power in Pharaoh's kingdom, is here to crown you also. ಫರೋಹನ ರಾಜ್ಯದಲ್ಲಿ ದೊಡ್ಡ ಸ್ಥಾನಮಾನವನ್ನು ಒದಗಿಸಿಕೊಟ್ಟಂತ ಅದೇ ದೇವರು ಈಗ ಇಲ್ಲಿದ್ದಾನೆ. He will honor your worship this morning. ಆತನು ಈ ಆರಾಧನೆಯನ್ನು ಈ ದಿವಸ ಘನಪಡಿಸಲಿಕ್ಕಿದ್ದಾನೆ. Let not your heart be troubled. ನಿಮ್ಮ ಹೃದಯ ಕಳವಳಗೊಳ್ಳದಿರಲಿ. In Isaiah 62 and verse 3, ಯೆಶಾಯ 62:3 he says, you know why I will crown you? ಯಾಕೆ ನಾನು ನಿಮ್ಮನ್ನ ಕಿರೀಟಧಾರಿಯಾಗಿ ಮಾಡುತ್ತೇನೆ ಗೊತ್ತೇ? Because you have given your life into my hands. ಯಾಕೆಂದ್ರೆ ನಿಮ್ಮ ಜೀವಿತ ನನ್ನ ಕೈಲಿ ಒಪ್ಪಿಸಿಕೊಟ್ಟಿದ್ದೀರಿ. I have kept you as a crown of splendor in my hands. ನನ್ನ ಕೈಯಲ್ಲಿ ಸುಂದರ ಕಿರೀಟವಾಗಿ ನಿಮ್ಮನ್ನು ನಾನು ಇಟ್ಟುಕೊಂಡಿದ್ದೇನೆ. Royal diadem. ರಾಜ ಶಿರೋವೇಷ್ಟನವಾಗಿ. You are a royal diadem. ನೀವು ರಾಜ ಶಿರೋವೇಷ್ಟನ. A crown of splendor in the hands of God. ದೇವರ ಕೈಯಲ್ಲಿ ಸುಂದರವಾದ ಕಿರೀಟವಾಗಿದ್ದೀರಿ. What a great honor. ಎಂತಹ ದೊಡ್ಡ ಸನ್ಮಾನ. Today, do not be worried about what the world says. ಪ್ರಪಂಚ ಏನು ಹೇಳುತ್ತೋ ಅದರ ಬಗ್ಗೆ ನೀವು ಚಿಂತಿಸಬೇಡ್ರಿ. As you have given your life to Jesus, ನಿಮ್ಮ ಜೀವಿತವನ್ನು ಕರ್ತನಿಗೆ ಒಪ್ಪಿಸಿಕೊಟ್ಟದರ ನಿಮಿತ್ತ, as you are living righteously, ನೀವು ನೀತಿವಂತ ಜೀವಿತ ಜೀವಿಸುವುದರಿಂದ, the Lord is holding you as a crown of splendor. ಕರ್ತ ನಿಮ್ಮನ್ನು ಸುಂದರ ಕಿರೀಟವಾಗಿ ಕೈಲಿಟ್ಟುಕೊಂಡಿದ್ದಾನೆ. Let not your heart be troubled. ನಿಮ್ಮ ಹೃದಯ ಕಳವಳಗೊಳ್ಳದಿರಲಿ. He has put a crown upon your head. ಆತ ನಿಮ್ಮ ತಲೆ ಮೇಲೆ ಒಂದು ಕಿರೀಟವನ್ನು ಇಟ್ಟಿದ್ದಾನೆ. Yes, he has already put it. ಅದು ಆಗಲೇ ಇಟ್ಟಿದ್ದಾನೆ. What is this crown? ಈ ಕಿರೀಟವೇನು? If you read Leviticus 21 and verse 12, ಯಾಜಕಾಂಡ 21:12 ನೀವು ಓದಿ ನೋಡಿದ್ರೆ, the Bible says it's a crown of the anointing oil. ಅದು ಅಭಿಷೇಕ ತೈಲವೆಂಬ ಕಿರೀಟ ಎಂಬುದಾಗಿ ನಾವು ಓದುತ್ತೇವೆ. It's the crown of the anointing oil. ಅದು ಅಭಿಷೇಕ ತೈಲವೆಂಬ ಕಿರೀಟ. If you read 1 Samuel chapter 16 and verse 13, 1 ಸಮುವೇಲ 16ನೇ ಅಧ್ಯಾಯ 13ನೇ ವಾಕ್ಯ ನೀವು ಓದಿ ನೋಡಿದ್ರೆ, when Samuel the prophet poured the oil upon David's head to anoint him as king, the Holy Spirit came upon him. ಪ್ರವಾದಿಯಾದ ಸಮುವೇಲನು ದಾವೀದನ ಮೇಲೆ ಅಭಿಷೇಕ ತೈಲವನ್ನು ಸುರಿಸಿದಾಗ ಪರಿಶುದ್ಧಾತ್ಮನು ಆತನ ಮೇಲೆ ಇಳಿದು ಬಂದನು ಎಂಬುದಾಗಿ ಓದುತ್ತೇವೆ. Yes, the crown of the anointing oil. ಹೌದು, ಅಭಿಷೇಕ ತೈಲವೆಂಬ ಕಿರೀಟ. What does this crown of the anointing oil do? ಈ ಅಭಿಷೇಕ ತೈಲವೆಂಬ ಕಿರೀಟ ಏನು ಮಾಡುತ್ತದೆ? In Psalm 23 and verse 5, ಕೀರ್ತನೆ 23:5 David says, ದಾವೀದನು ಹೇಳ್ತಾನೆ, oh, he anoints my head with oil ಆತನು ನನ್ನ ತಲೆಗೆ ತೈಲವನ್ನು ಹಚ್ಚಿಸುತ್ತಾನೆ before my enemies. ನನ್ನ ವೈರಿಗಳ ಮುಂದೆ. When the enemies come, ವೈರಿಗಳು ಬರುವಾಗ the Lord anoints my head with oil, puts a crown of the anointing oil upon my head. ಕರ್ತನು ಅಭಿಷೇಕ ತೈಲವನ್ನ ನನಗೆ ಹಚ್ಚಿಸುತ್ತಾನೆ. And he puts that crown of the anointing oil upon my head. ಮತ್ತು ಅಭಿಷೇಕ ತೈಲವೆಂಬ ಕಿರೀಟವನ್ನು ನನ್ನ ತಲೆ ಮೇಲೆ ಇರಿಸುತ್ತಾನೆ. Then he prepares a banquet for me before the eyes of my enemies. ಅದಾದ ನಂತರ ವೈರಿಗಳ ಮುಂದೆ ನನಗೆ ಔತಣವನ್ನು ಸಿದ್ಧಪಡಿಸುತ್ತಾನೆ. What a great God we have. ಎಂತಹ ದೊಡ್ಡ ದೇವರು ನಮಗಿದ್ದಾನೆ. Do not be afraid. ಹೆದರಬೇಡಿರಿ.
The anointing oil is a crown upon your head. ಅಭಿಷೇಕ ತೈಲ ನಿಮ್ಮ ತಲೆಯ ಮೇಲೆ ಒಂದು ಕಿರೀಟವಿದ್ದಂತೆ. You are anointed to be God's children. ನೀವು ದೇವರ ಮಕ್ಕಳಾಗ್ಲಿಕ್ಕಾಗುವಂತೆ ಅಭಿಷೇಕಿಸಲ್ಪಟ್ಟಿದ್ದೀರಿ. And the Holy Spirit is upon you like a crown. ಪರಿಶುದ್ಧಾತ್ಮನು ಕಿರೀಟದೋಪಾದಲ್ಲಿ ನಿಮ್ಮ ತಲೆಯ ಮೇಲೆ ಇರುತ್ತಾನೆ. When the Holy Spirit is upon you as a crown, what happens? ಪರಿಶುದ್ಧಾತ್ಮನು ಕಿರೀಟವಾಗಿ ನಿಮ್ಮ ತಲೆ ಮೇಲೆ ಇರುವಾಗ ಏನಾಗುತ್ತದೆ? If you look at the life of Samson, ಸಂಸೋನ ಜೀವಮಾನ ನೋಡಿದರೆ in Judges 15 and verse 14, ನ್ಯಾಯಸ್ಥಾಪಕರು 15:14 when the Philistines came against him, ಫಿಲಿಷ್ಟಿಯರು ಆತನ ವಿರುದ್ಧವಾಗಿ ಬಂದಾಗ the Israelites had bound him, ಇಸ್ರಾಯೇಲ್ ಆತನನ್ನು ಕಟ್ಟಿ ಹಾಕಿದ್ದರು. and they were about to hand over Samson to the Philistines. ಸಂಸೋನ್ನ ಫಿಲಿಷ್ಟಿಯರಿಗೆ ಒಪ್ಪಿಸಿಕೊಡಬೇಕೆಂದಾಗ ಅವರು ಅಂದುಕೊಂಡಿದ್ರು. The Bible says, ಸತ್ಯವೇದ ಹೇಳುತ್ತದೆ, the Spirit of the Lord came upon Samson, ದೇವರಾತ್ಮನು ಸಂಸೋನನ ಮೇಲೆ ಇಳಿದು ಬಂದನು. and all his bondages were broken. ಎಲ್ಲಾ ಬಂಧನಗಳು ಮುರಿಯಲ್ಪಟ್ಟವು. All the ropes just broke as flax. ಹಗ್ಗಗಳು ಹಾಗೆಯೇ ಮುರಿದು ಬಿದ್ದವು. And he stood up, ಆತನು ಎದ್ದು ನಿಂತನು, took the jawbone of an ass, ಕತ್ತೆಯ ದವಡೆಯನ್ನ ಎಲುಬನ್ನು ತೆಗೆದುಕೊಂಡನು. and the power of God came upon him. He destroyed 1,000 of the enemies. ದೇವರಾತ್ಮನು ಅವನ ಮೇಲೆ ಬಂದದ್ದರಿಂದ 1,000 ಜನರನ್ನು ಆತನು ಹತ ಮಾಡಿದನು. That's the power that comes upon you when the Holy Spirit comes upon you. ಪರಿಶುದ್ಧಾತ್ಮ ನಿಮ್ಮ ಮೇಲೆ ಬರುವಾಗ ಇದೇ ಶಕ್ತಿ ನಿಮ್ಮ ಮೇಲೆ ಬರುತ್ತದೆ. Today the people are not our enemies. ಈ ದಿವಸ ಜನರು ನಮ್ಮ ವೈರಿಗಳಲ್ಲ. Because Jesus came, ಯಾಕೆಂದ್ರೆ ಯೇಸು ಬಂದನು and changed everything. ಎಲ್ಲವನ್ನ ಬದಲಾಯಿಸಿದನು. In Luke 23 and verse 34, ಲೂಕ 23:34 he said, Father, forgive them, for they know not what they do. ಆತನು ಹೇಳಿದನು, ತಂದೆಯೇ ಅವರಿಗೆ ಕ್ಷಮಿಸು, ತಾವು ಏನು ಮಾಡುತ್ತೇವೆ ಎಂಬುದಾಗಿ ಅರಿಯರು. Jesus destroyed the power of the enemies through the forgiveness that he brought through his sacrifice on the cross. ಶಿಲುಬೆಯಲ್ಲಿ ಆತನ ತ್ಯಾಗದ ಮುಖಾಂತರವಾಗಿ ವೈರಿಗಳು ಆತನ ಮೇಲೆ ಹಾಕಿದಂತೆ ಎಲ್ಲ ಪಾಪಗಳನ್ನು ಆತನು ಕ್ಷಮಿಸಲಿಕ್ಕಾಯಿತು. That is the jawbone God gives us. ಆ ಕೆಲಸವನ್ನೇ ದೇವರು ನಮಗೆ ಕೊಡುತ್ತಾನೆ. Not to kill our enemies, ನಮ್ಮ ವೈರಿಗಳನ್ನು ಕೊಲ್ಲಲಿಕ್ಕಲ್ಲ, but to forgive our enemies and kill the enmity that is in their hearts. ವೈರಿಗಳನ್ನ ಕ್ಷಮಿಸಿ ಅವರ ಹೃದಯದಲ್ಲಿರುವಂತಹ ವೈರತ್ವವನ್ನು ನಾಶ Through the ಮಾಡುವುದು. power of God's forgiveness. ದೇವರ ಆ ಕ್ಷಮಿಸುವ ಗುಣದಿಂದ, Through the blood of Jesus Christ. ಯೇಸು ಕ್ರಿಸ್ತನ ರಕ್ತದಿಂದ. That's how we conquer today. ಅದೇ ರೀತಿಯಲ್ಲಿ ಈ ದಿವಸ ನಾವು That's ಜಯಶಾಲಿಗಳಾಗುತ್ತೇವೆ. the power God has given every one of you who has the anointing oil upon your head. ದೇವರ ಅಭಿಷೇಕ ತೈಲ ನಿಮ್ಮ ತಲೆ ಮೇಲೆ ಇರುವುದಾದರೆ ಇದೇ ಕಾರ್ಯ ನಿಮಗಾಗುತ್ತದೆ. That's the power of the crown that is upon you. ನಿಮ್ಮ ಕಿರೀಟದ ಮೇಲಿರುವಂತಹ ಆ ಬಲ. And along with that, ಅದರ ಜೊತೆಯಲ್ಲಿ today, ಇಂದು as Samson faced death, ಸಂಸೋನನು ಮರಣವನ್ನು ಎದುರಿಸಿದಾಗ we also face death in the world. ನಾವು ಈ ಲೋಕದಲ್ಲಿ ಮರಣವನ್ನು ಎದುರಿಸಲಿಕ್ಕಿದ್ದೇವೆ. This death is caused by sin. ಈ ಮರಣ ಪಾಪದ ಮುಖಾಂತರ ಬರುವಂತದ್ದು. Romans 6:23. ರೋಮಾಪುರ 6:23. The wages of sin is death. ಪಾಪದ ಸಂಬಳ ಮರಣ. But thank God for the grace of God. ಆದರೆ ದೇವರ ಕೃಪೆಗೋಸ್ಕರ ದೇವರಿಗೆ ಸ್ತೋತ್ರ. It brings eternal life. ಅದು ಶಾಶ್ವತ ಜೀವಿತ ಕೊಡುತ್ತದೆ. The grace of God is forgiveness. ದೇವರ ಕೃಪೆ ಕ್ಷಮಾ ಕೃಪೆ. It pulls us out of death ಅದು ನಮ್ಮನ್ನು ಮರಣದಿಂದ ಕೊಂಡು ತರುತ್ತದೆ. and makes us live. ಜೀವಿಸುವಂತ ಮಾಡುತ್ತದೆ. Makes us live. ಜೀವಿಸುವಂತ ಮಾಡುತ್ತದೆ. Makes us live. ಜೀವಿಸುವಂತ ಮಾಡುತ್ತದೆ. Let not your heart be troubled. ನಿಮ್ಮ ಹೃದಯ ಕಳವಳಗೊಳ್ಳದಿರಲಿ. In Hebrews 9:14, ಇಬ್ರಿಯ 9:14 the Bible talks about the dead works that comes to kill us in the world. ಈ ಲೋಕದಲ್ಲಿ ನಮ್ಮನ್ನು ಕೊಲ್ಲಿಕ್ಕೆ ಬರುವಂತ ನಿಷ್ಕ್ರಿಯ ಕಾರ್ಯಗಳನ್ನು ಕುರಿತು ಅದು ಮಾತಾಡುತ್ತದೆ. Matthew 15:18 and 19 gives that big list. ಮತ್ತಾಯ 15:18-19 ಈ ದೊಡ್ಡ ಪಟ್ಟಿಯನ್ನು ಕೊಡುತ್ತದೆ. Wrong thoughts, ಕೆಟ್ಟ ಆಲೋಚನೆಗಳು, anger, ಕೋಪ and lustful thoughts, ಮತ್ತು ಇಚ್ಛೆ and ಯೋಚನೆಗಳು words ಮತ್ತು ಮಾತುಗಳು that come out of us. ಬಾಯಿಂದ ಬರುವಂತದ್ದು The dead works ಕೆಟ್ಟ ಕಾರ್ಯಗಳು which kill us. ಅದು ನಮ್ಮನ್ನು ಕೊಲ್ಲುತ್ತವೆ. Which kill us. ನಮ್ಮನ್ನು ಕೊಲ್ಲುತ್ತವೆ. But thank God, ದೇವರಿಗೆ ಸ್ತೋತ್ರ. as God has given us the crown of the anointing oil. ದೇವರ ಅಭಿಷೇಕ ತೈಲೆಂಬ ಕಿರೀಟವನ್ನು ಕೊಟ್ಟದರ ನಿಮಿತ್ತ The anointing oil sets us free. ಅಭಿಷೇಕ ತೈಲ ನಮ್ಮನ್ನು ಬಿಡುಗಡೆ ಮಾಡುತ್ತದೆ. The Bible says in 2 Corinthians 3:17, 2 ಕೊರಿಂಥ 3:17 ಸತ್ಯವೇದ ಹೇಳುತ್ತದೆ, where the Spirit of the Lord is, there is liberty. ದೇವರಾತ್ಮನು ಎಲ್ಲಿದ್ದಾನೋ ಅಲ್ಲಿ ಬಿಡುಗಡೆ ಉಂಟು.
The Lord is that Spirit. ಕರ್ತನೇ ಆ ದೇವರಾತ್ಮನು. He is upon your head as a crown of anointing oil. ಆತನ ಅಭಿಷೇಕ ತೈಲದ ಕಿರೀಟದ ಪದಲಿ ನಿಮ್ಮ ತಲೆ ಮೇಲಿದ್ದಾನೆ. And He sets us free. ಆತನ ನಮ್ಮನ್ನು ಬಿಡುಗಡೆ ಮಾಡುತ್ತಾನೆ. He sets us free. ಆತನ ನಮ್ಮನ್ನು ಬಿಡುಗಡೆ ಮಾಡುತ್ತಾನೆ. And we are free from the dead works. ಮತ್ತು ನಿಷ್ಕ್ರಿಯೆಗಳಿಂದ ಆತನು ನಮ್ಮನ್ನು ಬಿಡುಗಡೆ ಮಾಡುತ್ತಾನೆ. Yes, we are free from the death caused by the dead works. ಮತ್ತು ಆ ನಿಷ್ಕ್ರಿಯ ಕಾರ್ಯಗಳಿಂದ ಬರುವಂತಹ ಮರಣದಿಂದ ಆತನು ಬಿಡುಗಡೆ ಮಾಡುತ್ತಾನೆ. And we are able to live. ಮತ್ತು ಜೀವಿಸುವಂತೆ ಮಾಡುತ್ತಾನೆ. In 1985, 1985ರಲ್ಲಿ my father's kidneys failed. ನನ್ನ ತಂದೆಯ ಕಿಡ್ನಿಗಳು ಸೋಲನ್ನು ಕಂಡವು. 3 days a week he was on dialysis. ವಾರಕ್ಕೆ 3 ಸಾರಿ ಡಯಾಲಿಸಿಸ್ಗೆ ಹೋಗಬೇಕಾಗಿತ್ತು ಅವರು. Doctor said there is no hope for you. ವೈದ್ಯರು ಹೇಳಿದ್ರು ನಿಮಗೆ ಯಾವ ನಿರೀಕ್ಷೆ ಇಲ್ಲ ಎಂಬುದಾಗಿ. Those days we did not have transplant in India. ಆ ದಿವಸದಲ್ಲಿ ಭಾರತ ದೇಶದಲ್ಲಿ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ ಇರಲಿಲ್ಲ. They said, ಅವರು ಹೇಳಿದ್ರು, even the shunt that has been put, it may get infected and you may die. ಹಾಕುವಂತ ಸ್ಟಂಟ್ ಸಹ ನಿಮಗೆ ಸೋಂಕುಂಟು ಮಾಡಿ ಬಹುಶಃ ನೀವು ಸಾಯಬಹುದು ಎಂಬುದಾಗಿ ಹೇಳಿದ್ರು. Our hearts were broken. ನಮ್ಮ ಹೃದಯ ಒಡೆಯಲ್ಪಟ್ಟಿತ್ತು. It was at that time my father had announced that God had asked him to build a university. ಅಂತಹ ಸಂದರ್ಭದಲ್ಲಿ ನನ್ನ ತಂದೆ ಪ್ರಕಟಿಸಿದ್ರು, ದೇವರು ನನಗೆ ಒಂದು ವಿಶ್ವವಿದ್ಯಾನಿಲಯ ಸ್ಥಾಪಿಸಬೇಕೆಂಬುದಾಗಿ ಹೇಳಿದ್ದಾರೆಂದು. There was no way to do that. ಅದನ್ನು ಮಾಡಲಿಕ್ಕೆ ಯಾವ ಮಾರ್ಗ ಇರಲಿಲ್ಲ. The laws of the government did not permit that. ಆ ಭಾರತ ದೇಶ ಕಾನೂನು ಅದಕ್ಕೆ ಯಾವ ಅನುಮತಿ ಕೊಡಲಿಲ್ಲ. We didn't have the money. ನಮಗೆ ಹಣವೂ ಇರಲಿಲ್ಲ. But we had plenty of criticism only. ಬರೀ ದೂಷಣೆ ಇತ್ತು ಹೆಚ್ಚಾಗಿ. That was our only wealth. ಅದೇ ನಮ್ಮ ಆಸ್ತಿಯಾಗಿತ್ತು. My father's heart was broken. ನನ್ನ ತಂದೆಯ ಹೃದಯ ಒಡೆದು ಹೋಗಿತ್ತು. And the sickness came upon him. ಅವರ ಮೇಲೆ ಆ ಕಾಯಿಲೆ ಬಂತು. When this came, ಇದು ಬಂದಾಗ all the more the critics laughed at him. ನಮ್ಮನ್ನು ದೂಷಿಸುವರು ನಮ್ಮನ್ನು ನೋಡಿ ಹಾಸ್ಯ ಮಾಡುವಂತಾಯಿತು. It was not many people. ಅನೇಕರಲ್ಲ, only 2 or 3 people. ಕೇವಲ 2-3 ಜನ ಮಾತ್ರ. Sometimes when 2 or 3 people laugh at us, we think the whole world is laughing at us. ಕೆಲವೊಮ್ಮೆ 2-3 ನಮ್ಮನ್ನು ನೋಡಿ ಹಾಸ್ಯ ಮಾಡುವಾಗ ಇಡೀ ಪ್ರಪಂಚ ನಮ್ಮನ್ನು ಹಾಸ್ಯ ಮಾಡ್ತೇವೆ ಎಂದಾಗ ಅಂದುಕೊಳ್ತೇವೆ. That binds us. ಅದು ನಮ್ಮನ್ನು ಬಂಧಿಸುತ್ತದೆ. And we are not able to go forward. ಮುಂದೆ ಹೋಗಲಿಕ್ಕೆ ಅದು ಸಾಧ್ಯವಿಲ್ಲ. But thank God. ದೇವರಿಗೆ ಸ್ತೋತ್ರ. God anoints our head with oil. ದೇವರ ಅಭಿಷೇಕ ತೈಲದಿಂದ ಅಭಿಷೇಕಿಸುತ್ತಾನೆ. And prepares a table in front of our enemies. ವೈರಿಗಳ ಮುಂದೆ ನಮಗೆ ಔತಣವನ್ನು ಸಿದ್ಧಪಡಿಸುತ್ತಾನೆ. How does he do it? ಯಾವ ರೀತಿ ಮಾಡುತ್ತಾನೆ? 6 months we were in darkness. 6 ತಿಂಗಳು ನಾವು ಅಂಧಕಾರದಲ್ಲಿ ಇದ್ದೆವು. With that my father would go out and preach. ಅದರ ಮಧ್ಯದಲ್ಲಿ ನನ್ನ ತಂದೆ ಹೋಗಿ ಪ್ರಸಂಗಿಸುತ್ತಿದ್ದರು. When he would preach, he would be like a lion. ನೀವು ಪ್ರಸಂಗಿಸುವಾಗ ಸಿಂಹದಂತಿರುವಿರಿ. When he would say amen, he will just fall weak. ಆಮೇನ್ ಎಂಬುದಾಗಿ ಹೇಳಿದ ತಕ್ಷಣ ಅವರು ಬಲಹೀನರಾಗ್ತಿದ್ರು. And he would go to the dialysis room. ಮತ್ತು ಡಯಾಲಿಸಿಸ್ ರೂಮ್ಗೆ ಹೋಗುತ್ತಿದ್ರು. The grace would come to minister. ಆ ಕೃಪೆ ಸೇವೆ ಮಾಡಲಿಕ್ಕೆ ಬರುತ್ತಿತ್ತು. But the rest of the time we would be in darkness. ಆದರೆ ಬೇರೆ ಸಮಯದಲ್ಲಿ ಅಂಧಕಾರದಲ್ಲಿ ಇರುತ್ತಿದ್ದವು. Crying, why Lord? ಯಾಕೆ ಕರ್ತನೆ ಎಂಬುದಾಗಿ ಅಳುತ್ತಿದ್ದವು. Why Lord? ಯಾಕೆ ಕರ್ತನೆ? Why have you allowed the evil people to mock? ಯಾಕೆ ದುಷ್ಟ ಜನರು ನಮ್ಮನ್ನು ನೋಡಿ ಹಾಸ್ಯ ಮಾಡುವಂತೆ ಮಾಡಿದ್ದಿ? And we said, why should this happen to us? ಯಾಕೆ ಇದು ನಮಗೆ ಸಂಭವಿಸಬೇಕು? Are we not doing God's work faithfully? ನಾವು ಯಥಾರ್ಥವಾಗಿ ದೇವರ ಸೇವೆ ಮಾಡುತ್ತಿಲ್ಲವೇ ಕರ್ತನೆ? We tried to justify ourselves. ನಮ್ಮನ್ನು ನಾವೇ ಸಮರ್ಥಿಸಿಕೊಳ್ಳಲಿಕ್ಕೆ ಪ್ರಯತ್ನ ಪಟ್ಟೆವು. Many times that is also dead works. ಅನೇಕ ಸಾರಿ ಅದು ನಿಷ್ಕ್ರಿಯವಾದಂತ ಕಾರ್ಯಗಳು, ಸತ್ತ ಕಾರ್ಯಗಳು. Thinking we are great people serving the Lord 100%. ನಾವು 100ಕ್ಕೆ 100ರಷ್ಟು ದೇವರ ಸೇವೆ ಮಾಡ್ತಿದ್ದೇವೆ ಎಂದು ಹೇಳಿಕೊಳ್ಳುವಂತದ್ದು. 6 months later, 6 ತಿಂಗಳ ನಂತರ, on my dad's birthday, ನನ್ನ ತಂದೆಯ ಹುಟ್ಟು ಹಬ್ಬದಿನಂದು, when he was lying weak, ಅವರು ಬಲಹೀನರಾಗಿದ್ದಾಗ the Holy Spirit rose up within him. ಪರಿಶುದ್ಧಾತ್ಮನು ಅವರಲ್ಲಿ ಉದ್ಭವಿಸಿದನು. And the Lord spoke through prophecy. ಕರ್ತನು ಪ್ರವಾದನೆ ಮುಖಾಂತರವಾಗಿ ನುಡಿದನು. And he said, my children, ಆತನು ಹೇಳಿದ, ನನ್ನ ಪ್ರಿಯ ಮಕ್ಕಳೇ, there have been millions of people who love you. ಲಕ್ಷಾಂತರ ಜನರು ನಿಮ್ಮನ್ನ ಪ್ರೀತಿಸುತ್ತಾರೆ. Yes, even now they pray for you. ಈಗಲೂ ನಿಮಗೋಸ್ಕರ ಅವರು ಪ್ರಾರ್ಥಿಸುತ್ತಾರೆ. But you have forgotten their love. ಆದ್ರೆ ಅವರ ಪ್ರೀತಿ ನೀವು ಮರೆತು ಬಿಟ್ರಿ. You have looked only at these 2 or 3 ungrateful people. ಕೃತಜ್ಞರಾಗಿರುವಂತ 2-3 ನೀವು ನೋಡುತ್ತಿದ್ದೀರಿ. And you have allowed their words, their anger to come into you. ಅವರ ಮಾತುಗಳು, ಅವರ ಕೋಪ ನಿಮ್ಮ ಹೃದಯದಲ್ಲಿ ಬರುವಂತೆ ಅನುಮತಿಸಿದ್ದೀರಿ. Their jealousy to come into you. ಅವರ ಹೊಟ್ಟೆ ಕಿಚ್ಚು ನಿಮ್ಮಲ್ಲಿ ಬರುವಂತೆ ಅನುಮತಿಸಿದ್ದೀರಿ. Dead works. ಸತ್ತ ಕಾರ್ಯಗಳು. And because of that, ಅದರ ನಿಮಿತ್ತ, that evil has disturbed the presence of the Holy Spirit in you. ಆ ದುಷ್ಟತ್ವ ನಿಮ್ಮಲ್ಲಿರುವಂತಹ ಪರಿಶುದ್ಧಾತ್ಮನನ್ನ ಬಾಧಿಸತೊಡಗಿದೆ. And that has put sickness in your body. ಅದು ನಿಮ್ಮ ದೇಹದಲ್ಲಿ ವ್ಯಾಧಿಯನ್ನು ಉಂಟು ಮಾಡಿದೆ. You have disturbed the presence of the Holy Spirit in you. ನಿಮ್ಮಲ್ಲಿರುವಂತಹ ಪರಿಶುದ್ಧಾತ್ಮನ ನೀವೇ ಗೊಂದಲಪಡಿಸಿದ್ದೀರಿ. That morning the Holy Spirit said, ಆ ಮುಂಜಾನೆ ಪರಿಶುದ್ಧಾತ್ಮನು ಹೇಳಿದನು, today, ಇಂದು turn your eyes from the people to me, the one who loves you.
ನಿಮ್ಮನ್ನು ಪ್ರೀತಿಸುವಂತ ನನ್ನ ಕಡೆ ನಿಮ್ಮ ದೃಷ್ಟಿಯನ್ನ ಹರಿಸಿರಿ. Look at me. ನನ್ನನ್ನು ನೋಡಿರಿ. I love you. ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ. It is I who has justified you to be my children and my servants. ನನ್ನ ಮಕ್ಕಳು ನನ್ನ ಸೇವಕರಾಗಿ ನಾನೇ ನಿಮ್ಮನ್ನು ಸಮರ್ಪಿಸಿಕೊಂಡಿದ್ದೇನೆ. Look at me. ನನ್ನನ್ನು ನೋಡಿ. That morning we asked God to forgive us. ಆ ಮುಂಜಾನೆ ನಮ್ಮನ್ನು ಕ್ಷಮಿಸುವಂತೆ ನಾವು ದೇವರನ್ನು ಬೇಡಿದೆವು. We said, Lord, ನಾವು ಹೇಳಿದೆವು, ಕರ್ತನೆ, we will not look at any man ನಾವು ಯಾವ ಮನುಷ್ಯನ ಇನ್ನು ಮುಂದೆ ನೋಡುವುದಿಲ್ಲ. to speak good or bad. ಒಳ್ಳೆದಾಗಲಿ ಕೆಟ್ಟದಾಗಲಿ ಮಾತಾಡಲಿ. You are the one who crowns us. ನೀನೇ ನಮ್ಮನ್ನ ಕಿರೀಟ ಪ್ರಾಯವನ್ನಾಗಿ ಮಾಡುವಂತ ದೇವರು. And God was gracious. ದೇವರು ಕೃಪೆಯಿಂದ ಇದ್ದನು. God gave my father a new kidney. ತಂದೆಗೆ ನೂತನವಾದ ಕಿಡ್ನಿ ಕೊಟ್ಟನು. And miraculously that month itself he was totally well. ಅದ್ಭುತವಾದ ರೀತಿಯಲ್ಲಿ ಅದೇ ತಿಂಗಳು ಅವರು ಪೂರ್ಣ ಸ್ವಸ್ಥರಾದರು. And he lived with that kidney for 28 years, which worked 100% well. 28 ವರ್ಷಗಳ ಕಾಲ ಅವರು ಅದೇ ಕಿಡ್ನಿಯೊಂದಿಗೆ ವಾಸಿಸಿದರು, ಸಂಪೂರ್ಣ Today ಗುಣಮುಖರಾಗಿ. Karunya University stands ಈ ದಿವಸ ಕಾರುಣ್ಯ ವಿಶ್ವವಿದ್ಯಾಲಯ ನಿಂತಿದೆ. with thousands of young people blessed. ಸಾವಿರಾರು ಯವನಸ್ಥರು ಅದರ ಮುಖಾಂತರವಾಗಿ ಆಶೀರ್ವಾದ ಹೊಂದಿದ್ದಾರೆ. Yes, my friend. ಹೌದು ಸ್ನೇಹಿತರೆ, God has put a crown of the anointing oil upon you. ದೇವರು ಅಭಿಷೇಕ ತೈಲೆಂಬ ಕಿರೀಟವನ್ನ ನಿಮ್ಮ ತಲೆ ಮೇಲೆ ಇಟ್ಟಿದ್ದಾನೆ. Never allowing any pride or dead works to come into you. ಹೆಮ್ಮೆ, ಸತ್ತ ಕಾರ್ಯಗಳು ನಿಮ್ಮಲ್ಲಿ ಅನುಮತಿಸಬೇಡ್ರಿ. Never allowing you to look at your enemies and be disheartened. ನಿಮ್ಮ ಶತ್ರುಗಳನ್ನು ನೋಡಿ ನೀವು ಮನಸ್ಸು ನೊಂದುಕೊಳ್ಳಬೇಡಿರಿ. He says, ಆತನು ಹೇಳ್ತಾನೆ, I love you. ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ. I will live in you. ನಾನು ನಿಮ್ಮಲ್ಲಿ ವಾಸಿಸುತ್ತೇನೆ. I will make you live. ನೀವು ಜೀವಿಸುವಂತೆ ನಾನು ಮಾಡ್ತೇನೆ. Christ in you, the hope of glory. ನಿಮ್ಮಲ್ಲಿರುವ ಕ್ರಿಸ್ತನ ಪ್ರಭಾವದ ನಿರೀಕ್ಷೆ. Today we have that crown of the anointing oil upon you, which will set you free ನಿಮ್ಮ ಮೇಲಿರುವಂತಹ ಅಭಿಷೇಕ ತೈಲೆಂಬ ಕಿರೀಟ ಈ ದಿವಸ ನಿಮ್ಮನ್ನ ಬಿಡುಗಡೆ ಮಾಡಲಿಕ್ಕಿದೆ. and transform you into the image of Jesus. ನಿಮ್ಮನ್ನ ಯೇಸುವಂತೆ ರೂಪಾಂತರಗೊಳಿಸುತ್ತದೆ. With a heart of love and forgiveness for all. ಪ್ರೀತಿಯ ಹೃದಯ ಮತ್ತು ಎಲ್ಲರನ್ನು ಕ್ಷಮಿಸುವಂತ ಹೃದಯದಿಂದ And God will make us live. ದೇವರು ನಮ್ಮನ್ನು ಬದುಕುವಂತೆ ಮಾಡ್ತಾನೆ. He will make you live. ಆತ ನಿಮ್ಮನ್ನು ಬದುಕುವಂತೆ ಮಾಡ್ತಾನೆ. Let not your heart be troubled. ನಿಮ್ಮ ಹೃದಯ ಕಳವಳಗೊಳ್ಳದೆ. Honor the Holy Spirit who is upon you. ನಿಮ್ಮ ಮೇಲಿರುವಂತಹ ಪರಿಶುದ್ಧಾತ್ಮನ ಗೌರವಿಸಿರಿ. He will give you life. ಆತ ನಿಮಗೆ ಜೀವವನ್ನು ಕೊಡುತ್ತಾನೆ. Shall we close our eyes and look up to God ನಮ್ಮ ಕಣ್ಣುಗಳನ್ನು ಮುಚ್ಚಿ ದೇವರನ್ನು ದೃಷ್ಟಿಸೋಣ. and tell him, thank you, Lord. ವಂದನೆ ಕರ್ತನೆ ಎಂಬುದಾಗಿ ಹೇಳೋಣ. Thank you, Lord. ವಂದನೆ ಕರ್ತನೆ, You have lifted me from the pit of sin. ನನ್ನನ್ನು ನಾಶನದ ಗುಂಡಿಂದ ನೀನು ಎತ್ತಿದ್ದಿ. And you have crowned me with love and compassion. ಪ್ರೀತಿ, ಅನುಕಂಪ, ಕರುಣೆಯಿಂದ ನನ್ನನ್ನು ಕಿರೀಟಪ್ರಾಯನಾಗಿ ಮಾಡಿದ್ದಿ. I love you, Jesus. ನಾನು ನಿನ್ನ ಪ್ರೀತಿಸುತ್ತೇನೆ ಯೇಸುವೆ. I love you, Jesus. ನಾನು ನಿನ್ನ ಪ್ರೀತಿಸುತ್ತೇನೆ ಯೇಸುವೆ. Loving Heavenly Father, ಪ್ರೀತಿಸುವಂತ ಪರಲೋಕದ ತಂದೆಯೇ, how much you love us, Lord. ಎಷ್ಟರ ಮಟ್ಟಿಗೆ ನೀನು ನಮ್ಮನ್ನು ಪ್ರೀತಿಸುತ್ತೀಯಪ್ಪ. We kiss your feet. ನಿನ್ನ ಪಾದಕ್ಕೆ ಮುದ್ದಿಡುತ್ತೇವೆ. And we thank you for washing us with your blood and purchasing us as a church. ನಿನ್ನ ರಕ್ತದ ಮುಖಾಂತರವಾಗಿ ನಮ್ಮನ್ನು ತೊಳೆದು ನಮ್ಮನ್ನು ಸಭೆಯಾಗಿ ನೀನು ಕ್ರಯಕ್ಕೆ ಕೊಂಡದಕ್ಕೋಸ್ಕರ ವಂದನೆ. Thank you for purchasing us as a church. ನಮ್ಮನ್ನು ಸಭೆಯಾಗಿ ನಮ್ಮನ್ನು ಕೊಂಡುಕೊಂಡದಕ್ಕೋಸ್ಕರ ವಂದನೆ. We are grateful. ನಾವು We are ಕೃತಜ್ಞರಾಗಿದ್ದೇವೆ. grateful. ನಾವು ಕೃತಜ್ಞರಾಗಿದ್ದೇವೆ. Now let everybody realize the crown that you have put upon everybody's head, Lord. ಪ್ರತಿಯೊಬ್ಬರ ಮೇಲೆ ಇಟ್ಟಿರುವಂತಹ ತಲೆಯ ಮೇಲೆ ಇಟ್ಟಿರುವಂತಹ ಕಿರೀಟವನ್ನು ಅವರು ಗ್ರಹಿಸಿಕೊಳ್ಳಲಿ. Let them enjoy every one of those blessings. ಆ ಎಲ್ಲ ಆಶೀರ್ವಾದವನ್ನು ಅವರು ಅನುಭವಿಸಲಿ. We honor you, Lord. ನಾವು ನಿನ್ನನ್ನು ಘನಪಡಿಸ್ತೇವೆ. Continue to be our Lord, ನಮ್ಮ ಕರ್ತನಾಗಿ ಮುಂದುವರಿಸು. our Savior, ರಕ್ಷಕನಾಗಿ, our Provider, ನಮ್ಮ our ಪೂರೈಸುವಾತ, long life. ನಿತ್ಯ ಜೀವನ ಕೊಡುವಾತನಾಗಿ In Jesus' name we pray. ಯೇಸು ನಾಮದಲ್ಲಿ ಪ್ರಾರ್ಥಿಸುತ್ತೇವೆ. Amen. ಆಮೇನ್.